ಇದು ತುಂಬಾ ಖುಷಿ. ಈ ತರ ಡಿಬೇಟ್ಗಳು ನಡಿಬೇಕು ಸದನದಲ್ಲಿ. ಗೃಹಲಕ್ಷ್ಮಿ ಹಣ ಹೆಣ್ಮಕ್ಳಿಗೆ ಬರ್ಬೇಕಾಗಿತ್ತು, 2 ತಿಂಗಳದ್ದು ನೀವು ಕೊಟ್ಟಿಲ್ಲ, ಅದನ್ನ ಕೊಡಬೇಕು ಅಂತ ಏನು ಪ್ರತಿಪಕ್ಷಗಳು ಇವಾಗ ಪಟ್ಟು ಹಿಡಿದು ಕೂತಿದ್ದಾವೆ. ನಾವು ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೀವು ಮರ್ತಿದ್ರೆ ನೀವು ನೀವು ಮರ್ತಿದ್ರಿ ಆಯ್ತು, ನೀವು ಮರ್ತಿದ್ರಿ ಇಲ್ಲ, ನೀವು ಮರ್ತಿದ್ರಿ, ನಿಮ್ಗೆ ಜ್ಞಾಪಿಸಿದಾರೆ, ನೀವು ಕೊಡೋಂಗ್ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಗುಡ್. ಅದೇ ರೀತಿ ಕೇಂದ್ರದಿಂದ ರಾಜ್ಯಕ್ಕೆ ಬರ್ಬೇಕಾಗಿರುವಂತಹ ಅನುದಾನಗಳ ವಿಚಾರದಲ್ಲೂ ಇಷ್ಟೇ ಪರ್ಟಿಕ್ಯುಲರ್ ಆಗಿ, ಇಷ್ಟೇ ಸ್ಟ್ರಾಂಗ್ ಆಗಿ ಜನರಿಗೆ, ಈ ಕರ್ನಾಟಕದ ಜನರಿಗೆ ಬರಬೇಕಾದದನ್ನ ಕೊಡಿಸುವ ನಿಟ್ಟಿನಲ್ಲಿ ಅಷ್ಟೇ ಗಟ್ಟಿ ಧ್ವನಿಯನ್ನ ಇವರು ಕೂಡ ಮಾಡಿದ್ದಾರೆ. ಅದಕ್ಕೊಂದು ಅರ್ಥ ಆಗಿರುತ್ತೆ. ರಾಜಗೌಡ್ರು ಪ್ಲೀಸ್. ಇಲ್ಲ, ಇದು ಸದನದಲ್ಲಿ ಚರ್ಚೆ ಆಗುವಂಥ ಸಂದರ್ಭದಲ್ಲಿ ನಮ್ಮ ಹಾಸನದ ಶಾಸಕರಾದಂಥ ಸ್ವರೂಪ್ರವರು ಒಂದು ಪ್ರಶ್ನೆ ಎತ್ತಾರೆ. 2053 ಪ್ರಶ್ನೆ ಚುಕ್ಕೆ ಇಲ್ಲದ ಪ್ರಶ್ನೆ. ಅದಕ್ಕೆ ಇವರು ಉತ್ತರ ಕೊಡ್ತಾರೆ. ಈ ಕಾಂಗ್ರೆಸ್ ಸರ್ಕಾರದ ಸಚಿವರು ಉತ್ತರ ಕೊಡ್ತಾರೆ, ಅವರ ವಿಭಾಗದಿಂದ ಉತ್ತರ ಕೊಡ್ತಾರೆ. ಎಷ್ಟು ಜನ ಫಲಾನುಭವಿಗಳಿದ್ದಾರೆ ಅಂದರೆ 1,20,43,842 ಜನ ಫಲಾನುಭವಿಗಳಿದ್ದಾರೆ. ನೀವು ರಿಜಿಸ್ಟರ್ ಆಗಿರೋದು ಅದನ್ನೇ ಹೇಳ್ತಾ ಇದ್ದೀನಿ, ನೀವು ಕೊಟ್ಟಿರೋದೇ ಇದು, ನಾನು ಹೇಳ್ತಾ ಇರೋದಿಲ್ಲ, ನಿಮ್ಮ ಇಲಾಖೆ. ಸೊ ಇಲ್ಲಿಗೆ ನೀವು ಪ್ರತಿಯೊಬ್ಬರಿಗೆ 2,000 ಅಂದ್ರೆ 2,568 ಕೋಟಿ 76,84,000 ರೂಪಾಯಿ ಕೊಡ್ಬೇಕಾಗ್ತದೆ ಪ್ರತಿ ತಿಂಗಳು. ನೀವು 1ನೇ ಕಂತು ಹಾಕ್ತೀರಿ. ನನ್ನ ಜಾಸ್ತಿ ಸಮಯ ಎಳಿಲಿಕ್ಕೆ ಹೋಗಲ್ಲ. ಫಸ್ಟ್ನೇ ಕಂತು 2,121 ಕೋಟಿ ರಿಲೀಸ್ ಮಾಡ್ತೀರಿ. 2ನೇ ಕಂತು 2,203 ಕೋಟಿ. 3ನೇ ಕಂತು 2,253 ಕೋಟಿ. ಈ ಪ್ರತಿ ತಿಂಗಳು ಕಡೆ ಲಾಸ್ಟ್ಗೆ 20ನೇ ತಿಂಗಳು ನೀವು ಕೊಡೋದು 2,477 ಕೋಟಿ. ಸೊ ಇಷ್ಟು ಬಂದಿರುವಂತ ಹಣ ನೀವು ನಿಮ್ಮಲ್ಲಿ ರಿಜಿಸ್ಟರ್ ಆಗಿರೋ ಫಲಾನುಭವಿಗಳಿಗೆ ಎಲ್ಲರಿಗೂ ಸೇರ್ತಾ ಇದೆಯಾ ಅನ್ನೋದು ಮೊದಲನೇ ಪ್ರಶ್ನೆ. ಯಾಕೆಂದ್ರೆ ಇಂಥ ಯೋಜನೆಗಳು ತಾವು ಬಡವರಿಗಾಗಿ ಕೊಡ್ತಾ ಇರುವಂಥದ್ದು, ಹೆಣ್ಮಕ್ಳಿಗಾಗಿ ಕೊಡ್ತಾ ಇರುವಂಥದ್ದು. ಸಾಕಷ್ಟು ಜನ ಹೆಣ್ಮಕ್ಳು ಈ ಯೋಜನೆ ಒಳಗೆ ಬಂದಿರುವಂಥವ್ರಿಗೆ ಹಣ ಸಿಕ್ಕಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ತೋರಿಸ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾದಂತ ವಿಚಾರ. ಖಂಡಿತವಾಗ್ಲೂ ಇವರೇ ಕೊಟ್ಟರು 54,000 ಕೋಟಿ ರೂಪಾಯಿ ಹಣ. ಒಂದು ನಿಮಿಷ, ಇಲ್ಲಿ ಕೊಡಬೇಕಾಗಿರೋದು ಅವರು 1,24,00,000. ತಪ್ಪು 1,40,43,842 ಹೋಗ್ತಾ ಇಲ್ಲ. 1,24,00,000 ದಯವಿಟ್ಟು ಮಧ್ಯ ಇಂಟರಪ್ಟ್ ಮಾಡಬೇಡಿ. 1,43,842 ಜನ ರಿಜಿಸ್ಟರ್ ಆಗಿದ್ದಾರೆ. ಆದ್ರೆ ನೀವು ಕೊಡ್ತಾ ಇರೋ ಹಣ ಎಷ್ಟು ಜನಕ್ಕೆ ತಲುಪಿದೆ? ನೀವು ಕೊಡ್ತಾ ಇರೋದು ನಮ್ಮ ಲೆಕ್ಕದಲ್ಲಿ ಬಂದ್ರೆ 2,568 ಕೋಟಿ 76,84,000 ರೂಪಾಯಿ ಪ್ರತಿಯೊಬ್ಬರು ಫಲಾನುಭವಿಗಳಿಗೆ ತಲುಪಬೇಕಾಗಿರೋದು. ರಿಜಿಸ್ಟರ್ ಆದ್ಮೇಲೆ ಅವ್ರು ಪ್ರತಿಯೊಬ್ಬರಿಗೂ ತಲುಪಲೇಬೇಕು. ಆದ್ರೆ ನೀವು ಕೊಟ್ಟಿರೋದು ಮೊದಲನೇ ತಿಂಗಳು 2,121 ಕೋಟಿ 83 ಲಕ್ಷ. ಕಡೆ ತಿಂಗಳು ಲಾಸ್ಟ್ ಕಂತು 2,477 ಕೋಟಿ 75 ಲಕ್ಷ. ಸೊ ಎಷ್ಟೋ ಜನಕ್ಕೆ ಎಲ್ಲ ನೀವು ಕೊಟ್ಟಿರೋದೇ, ನಾನೇನು ಸಪರೇಟ್ ಆದ್ರೆ ಇಲ್ಲಿ ಎಷ್ಟೋ ಜನ ಫಲಾನುಭವಿಗಳು ತಲುಪಿಲ್ಲ. ಆಯ್ತು, ಇವ್ರು ಹೇಳ್ತಾರೆ ಜನವರಿ ಫೆಬ್ರವರಿ ತಲುಪಿಲ್ಲ ಅಂತ. ಸೊ ನಮ್ಮಲ್ಲಿ ನಾವೇನ್ ಮಾಡ್ತೀವಿ, ಅಕೌಂಟ್ ಇಯರ್ ಎಂಡಿಂಗ್ ಅಂತ ಹೇಳ್ತೀವಿ. ಅಕೌಂಟ್ ಇಯರ್ ಎಂಡಿಂಗ್ ಅಲ್ಲಿ ಮಾರ್ಚ್ 31ಗೆ ನಾವು ಅಕೌಂಟ್ ಕ್ಲೋಸ್ ಮಾಡ್ತೀವಿ. ಇಡೀ ಭಾರತ ದೇಶದಲ್ಲಿ ಪ್ರತಿಯೊಬ್ರು ಕ್ಲೋಸ್ ಮಾಡ್ತೀವಿ. ಆದ್ರೆ ನೀವು ಕೊಟ್ಟಿರೋದನ್ನ ಕೊಟ್ಟಿಲ್ದೇ ಇರೋದನ್ನ ನೀವು ಬಜೆಟ್ ಅಲ್ಲಿ ಮಂಡಿಸಿದೀರಾ ಅನ್ನೋದು ಮೊದಲನೇ ಪ್ರಶ್ನೆ. ಸೊ ನೀವು ಅದನ್ನ ಯಾವ ಕಡತದಲ್ಲಿ ಇಟ್ಟಿದ್ದೀರಿ? ಈ ಸಣ್ಣ ಅಮೌಂಟ್ ಅಲ್ಲ, 5,000 ಕೋಟಿ ಜನತೆದು, ಅದಕ್ಕೆ ಉತ್ತರ ಕೊಡ್ಬೇಕಾದಂಥದ್ದು. ಒಬ್ರು ಸಚಿವರಾಗಿ ಸದನದಲ್ಲಿ ನಿಂತು ನೀವು ಒಂದು ಹೆಣ್ಮಗಳನ್ನ ಕಾಲಿಲಿ ನೋಡ್ರಿ. ಇಲ್ಲಿ ಹೆಣ್ಮಗಳು ಅನ್ನೋ ವಿಚಾರಕ್ಕೆಲ್ಲ ಚರ್ಚೆ ಆಗ್ತಾ ಇರೋದು. ಇಲ್ಲಿ ಹಣ ಮಿಸ್ಯೂಸ್ ಆಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಉತ್ತರ ಕೊಡ್ಬೇಕಾಗಿರೋರು. ಈ ಹಿಂದೆ ಇದೇ ರೀತಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ದೊಡ್ಡ ಮಟ್ಟದ ಹಗರಣ ಆಯಿತು. ಅವತ್ತು ಆಕ್ಚುಲಿ ಕಾನೂನಿನ ಪ್ರಕಾರ ನೀವು ಸದನದಲ್ಲಿ ಮಾಡ್ಕೊಂಡಿರೋ ವಿಚಾರ 4 ಕೋಟಿಗಿಂತ ಹೆಚ್ಚಿನ ಅಲ್ಲೊಂದು ಸ್ವಲ್ಪ ನೀವು ತಮ್ಮನ್ನು ತಡಿತೀನಿ. ಹಣ ಬಿಡುಗಡೆ ಆಗಿಲ್ಲ ಹಣಕಾಸು ಇಲಾಖೆಯಿಂದ. ಅಲ್ಲಿಗೂ ಬರ್ತೀನಿ. ಒಂದು ಉದಾಹರಣೆಗೆ ಬಂದ್ಬಿಡ್ತೀನಿ. ವಾಲ್ಮೀಕಿಲಿ ಸುಮಾರು 100 ಕೋಟಿ 120 ಕೋಟಿ ಅಂತೆಲ್ಲ ಸಾಕಷ್ಟು ಚರ್ಚೆಗಳಾಯ್ತು. 4 ಕೋಟಿಗಿಂತ ಹೆಚ್ಚಿನ ಹಣ ವರ್ಗಾವಣೆ ಆಗ್ಬೇಕು ಅಂದ್ರೆ ಬೇರೆ ಇಲಾಖೆಗೆ ಇನ್ನೊಂದಕ್ಕೆ ಮಸ್ಟ್ ಅಂಡ್ ಶುಡ್ ಫೈನಾನ್ಸ್ ಮಿನಿಸ್ಟರ್ ಸಿಗ್ನೇಚರ್ ಆಗ್ಬೇಕು. ಅವತ್ತು ಸುಮಾರು 80 ಕೋಟಿಗಿಂತ ಹೆಚ್ಚು ಹಗರಣ ಆಯ್ತು ಅಂತ ಸದನದಲ್ಲೇ ಫೈನಾನ್ಸ್ ಮಿನಿಸ್ಟರ್ ಕಮ್ ಸಿಎಂ ಅವರು ಒಪ್ಕೊಂತಾರೆ. ಅಂದ್ರೆ ತಮ್ಮ ಇಲಾಖೆಯಲ್ಲಿ, ತಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಷ್ಟೆಲ್ಲ ಲೂಪ್ ಹೋಲ್ಗಳಿದ್ರು
ಅವರು ನೈತಿಕ ಹೊಣೆ ಹೊತ್ತು, ಬೇರೆಯವ್ರ ಬಗ್ಗೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಿ ಅಂತ ಸಾವಿರಾರು ಬಾರಿ ಹೇಳಿದ್ದಾರೆ. ಆದ್ರೆ ಅವ್ರು ಯಾಕೆ ನೈತಿಕ ಹೊಣೆ ಬರಲಿಲ್ಲ ಅದು ಅವ್ರಿಗೆ ಬಿಟ್ಟಿದ್ದು. ನಾನು ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗಲ್ಲ. ಸಿದ್ದರಾಮಯ್ಯ ಅವರು ದೊಡ್ಡ ಲೀಡ್ರು, ನಾನು ಅದ್ರ ಬಗ್ಗೆ ಎರಡನೇ ಮಾತಾಡಲ್ಲ. ಆಮೇಲೆ ಇವತ್ತು ನಿಜವಾಗ್ಲೂ ನಂಗೆ ಮನಸ್ಸಿಗೆ ಬೇಸರ ಆಗಿದೆ ಏನು ಗೊತ್ತಾ ಒಂದು ವಿಚಾರ, DK ಶಿವಕುಮಾರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿಗಳು, ಹೆಣ್ಮಕ್ಳ ಬಗ್ಗೆ ನಾವು ಗೌರವಯುತವಾಗಿ ಮಾತಾಡಬೇಕು ಅಂತ ಹೇಳ್ತೀವಿ. ಅವ್ರದೇ ಪಕ್ಷದ ಸಚಿವರನ್ನ ಅವಳು ಇವಳು ಅಂತ ಮಾತಾಡ್ತಾರೆ. ಅವ್ರು ಮಾತಾಡಿದ ಎಷ್ಟು ಒಂದು ನಿಮಿಷ ಅವಳು ಇವಳು ಅಂತ ಮಾತಾಡ್ತಾರೆ, ಅದು ಎಷ್ಟು ಮಟ್ಟಕ್ಕೆ ಸತ್ಯ ಸರಿ ಅನ್ನೋದನ್ನ ಅವ್ರ ಮನ್ಸಿಗೆ ಅವಲೋಕನ ಮಾಡ್ಕೊಳ್ಳಿ. ಯಾಕೆಂದ್ರೆ ಬೇರೆ ವಿಚಾರಗಳಲ್ಲಿ ಇನ್ನೊಬ್ರು ಮಾತಾಡಿದಾಗ ನೀವು ಅದಕ್ಕೆ ತಡೆ ಒಡ್ತೀರಿ. ನೀವು ಯಾಕೆ ಒಂದು ಸಂಸ್ಕಾರದ ಭಾಷೆಗಳನ್ನ ಬಳಸಬಾರ್ದು ಒಬ್ಬ ಉಪಮುಖ್ಯಮಂತ್ರಿಯಾಗಿ? ಆಮೇಲೆ ಫೈನಾನ್ಷಿಯಲ್ ಇಯರ್ ಬಂದ್ಬಿಡೋದು, ಫೈನಾನ್ಷಿಯಲ್ ಇಯರ್ ಎಂಡಿಗೆ ಮಾರ್ಚ್ 31. ನೀವ್ ಹೇಳಿದ್ದು ನಿಜ ಇದೆ. ಯಾಕೆ ಅಂತಂದ್ರೆ ಈಗ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಇರೋದು ಸಿದ್ದರಾಮಯ್ಯನವ್ರ ಕೈಯಲ್ಲಿ. ನೀವು ಬದ್ಧತೆಯನ್ನ ಪ್ರದರ್ಶಿಸಬೇಕಾಗಿತ್ತು. ಈ ರಾಜ್ಯದ ಹೆಣ್ಣು ಮಕ್ಕಳಿಗೆ ಸುಮಾರು ಎಷ್ಟು 1,24,00,000 ಸರಾಸರಿ. ಈ 1,24,00,000 ಹೆಣ್ಮಕ್ಳು 1,28,000 ಹೆಣ್ಮಕ್ಳು 4 ಲಕ್ಷ ದಯವಿಟ್ಟು ಬಿಡ್ಬೇಕು. ಯಾಕಂದ್ರೆ ಅವರು ಬಡ ಹೆಣ್ಮಕ್ಳು ಇರ್ತಾರೆ, ರಿಜಿಸ್ಟರ್ ಆಗಿರೋರು, ರಿಜಿಸ್ಟರ್ ಆಗಿರೋರ ಬಗ್ಗೆ ಚರ್ಚೆ ಮಾಡೋಣ. 1,28,00,000 ಹೆಣ್ಮಕ್ಳು ಕಾಯ್ತಾ ಇರ್ತಾರೆ ಪ್ರತಿ ತಿಂಗಳು. ನೀವ್ ಯಾಕೆ ಹಣಕಾಸು ಇಲಾಖೆಯಿಂದ ಫೆಬ್ರವರಿ ಮತ್ತು ಮಾರ್ಚ್ ಅಲ್ಲಿ ಹಣ ಬಿಡುಗಡೆ ಮಾಡಿಲ್ಲ? ಯಾಕೆ ಕೊಟ್ಟಿಲ್ಲ? ಇದಕ್ಕೆ ಉತ್ತರನ ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ಲ ಕೊಡ್ಬೇಕಾಗಿರೋದು, ಸಿದ್ದರಾಮಯ್ಯನವ್ರು ಕೊಡ್ಬೇಕು. ಸಿದ್ದರಾಮಯ್ಯನವ್ರು ಕೊಡ್ಬೇಕು. ಯಾಕೆ ಅಂತಂದ್ರೆ ಯಾಕೆ ನೀವು ಆ ಸಂದರ್ಭದಲ್ಲಿ ಹಣ ಬಿಡುಗಡೆ ಮಾಡಿಲ್ಲ? ಆಗ ಒಂದು ಹಣಕಾಸು ಇಲಾಖೆಯಿಂದ ಒಂದಿಷ್ಟು ಬದಲಾವಣೆ ಆಯ್ತು. ಏನು ಅಂತಂದ್ರೆ ಮೊದಲು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹಣ ಹೋಗ್ತಾ ಇತ್ತು, ತಾಲೂಕು ಪಂಚಾಯಿತಿಯಿಂದ ಬರ್ಲಿ ಅಂತ ಒಂದು ಹೊಸ ನಿಯಮವನ್ನ ತಂದ್ರು. ಆವಾಗ ತಾಲೂಕು ಪಂಚಾಯಿತಿಗಳು ಸರಿಯಾದ ಮಾಹಿತಿ ಮತ್ತು ಸರಿಯಾದಂತಹ ಏನು ವ್ಯವಸ್ಥೆ ಮಾಡಿಕೊಳ್ಳದೆ, ಹಣಕಾಸು ಇಲಾಖೆಗೆ ಸರಿಯಾದ ಮಾಹಿತಿಯನ್ನ ಕೊಡದೆ, ಅವ್ರು ಎಲ್ಲಾ ಸರಿ ಇದ್ದಾಗಲೇ ಕೊಡಲ್ಲ, ಅಂತದ್ರಲ್ಲಿ ಒಂದ್ ಸ್ವಲ್ಪ ಎಡವಟ್ಟಾದ್ರೂ ಕೊಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ? ಅದು ಬದ್ಧತೆ ಅಲ್ವಾ? ಹೆಣ್ಮಕ್ಳು ಕಾಯ್ತಾ ಇರ್ತಾರಲ್ವಾ? ನೀವ್ ಯಾಕೆ ಕೊಡ್ಲಿಲ್ಲ? ಇದಕ್ಕೆ ಉತ್ತರನ ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ಲ. ನಾಳೆ ಸದನದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷಗಳು ಮುಖ್ಯಮಂತ್ರಿಗಳನ್ನ ಹಿಡಿಬೇಕು. ಯಾಕೆ ನೀವು ಹಣಕಾಸು ಇಲಾಖೆಯಿಂದ ಹಣ ಕೊಟ್ಟಿಲ್ಲ ಫೆಬ್ರವರಿ ಮಾರ್ಚ್ ಅಲ್ಲಿ, ಯಾಕೆ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯನವರು ಉತ್ತರ ಹೇಳಬೇಕು ಹೊರತು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಲ್ಲ. ಎರಡು ಪಾಯಿಂಟ್ ಮುಗಿಸ್ಬಿಡ್ತೀನಿ ಸರ್, ದಯವಿಟ್ಟು ಪ್ಲೀಸ್ 2 ನಿಮಿಷ. ಇವತ್ತು ಇದೇ ಸಿದ್ದರಾಮಯ್ಯನವರು ದಿನ ಬೆಳಗ್ಗೆ ಎದ್ದು ಸೆಕ್ಯೂರಿಟಿ ಯೂಸ್ ಮಾಡ್ತಾರೆ, ಪೆಟ್ರೋಲ್ ಯೂಸ್ ಮಾಡ್ತಾರೆ, ಡೀಸೆಲ್ ಯೂಸ್ ಮಾಡ್ತಾರೆ, ಪ್ರತಿಯೊಂದು ಖರ್ಚಿರುತ್ತೆ ಅವ್ರಿಗೂ ಅಲ್ವಾ? 2 ದಿನ ಇವ್ರ ಕಾರ್ ಡೀಸೆಲ್ ಹಾಕದೆ ಇದ್ರೆ ಏನ್ ಪರಿಸ್ಥಿತಿ ಆಗ್ತದೆ? ಹೆಣ್ಣು ಮಕ್ಳಿಗೆ ನೀವು ಆಸೆ ಹುಟ್ಟಿಸಿದಿರಿ, ಆಕಾಂಕ್ಷೆಗಳನ್ನ ತುಂಬಿದಿರಿ, ಒಂದ್ ನಿಮಿಷ ಕನ್ಸುಗಳನ್ನ ತುಂಬಿದಿರಿ. ನೀನ್ 2,000 ರೂಪಾಯಿಲಿ ನೀನ್ ಏನೋ ಮಾಡ್ಬೋದು ಅನ್ನೋ ರೀತಿ ಕನ್ಸು ಹುಟ್ಟಿದಿರಿ. ತಿಳ್ಕಳೆ ಯಾರೋ ಒಬ್ರು ಹೇಳ್ತಾ ಇದ್ರು ಮೊನ್ನೆ, ನಾನು ನನ್ ಗಂಡಂಗ್ ಬೋರ್ ಹಾಕ್ಸ್ಕೊಟ್ಟೆ, ನನ್ ಗಂಡಂಗ್ ಬೈಕ್ ಕೊಡಿಸ್ತೆ. ಪಾಪ ಹೆಣ್ಮಕ್ಳು ಕನ್ಸಿಟ್ಕೊಂಡಿದ್ದಾರೆ. ಆ ಹೆಣ್ಮಕ್ಳ ಕನ್ಸಿಗೆ ನೀವು ಬೆಂಕಿ ಇಡುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂದ್ರೆ ರಾಜಗೌಡ್ರೆ, ನನ್ಗಂತೂ ಹಾಲು ಕುಡಿದಷ್ಟು ಸಂತೋಷ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಈ ಗ್ಯಾರಂಟಿ ಯೋಜನೆ, ಎಸ್ಪೆಷಲಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಆರಂಭ ಆದಾಗಿನಿಂದಲೂ ಕೂಡ ಬಿಜೆಪಿ ಮತ್ತು JDS ಈ ಯೋಜನೆಯನ್ನ ಟೀಕೆ ಮಾಡ್ತಾ, ಇದು ವೇಸ್ಟು, ಇದು ರಾಜ್ಯದ ಬೊಕ್ಕಸಕ್ಕೆ ಹಾನಿಯಾಗುವಂತಹ ಯೋಜನೆ, ಇದು ಸರಿಯಾಗಿ ತಲುಪ್ತಾ ಇಲ್ಲ, ನಮ್ಮ ಹೆಣ್ಮಕ್ಳಿಗೆ ಇದು ಬೇಡ ಆಗಿತ್ತು ಅಂತ ಹೇಳ್ತಾ ಇರೋರು ಇವತ್ತು ಹೆಣ್ಣು ಮಕ್ಕಳ ಬಗೆಗಿನ ಪ್ರೀತಿ, ಗೌರವ ದಯವಿಟ್ಟು ಆ ಮಾತನ್ನ ನನ್ನಿಂದ ವಾಪಸ್ ತಗೊಳ್ಳಿ. ನೀವು ವಾಪಸ್ ತಗೊಳ್ಳಿ. ನಮ್ಮ ಪಕ್ಷದಲ್ಲಿ ನಾವು ಯಾವತ್ತೂ ಕೊಡಬೇಡಿ ಅಂತ ಯಾವತ್ತೂ ಹೇಳೇ ಇಲ್ಲ. ದಯವಿಟ್ಟು ನಮ್ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್, ಕೇಳ್ಕತ್ತ ನಾಟಕ ಬಂದ್.